ಬೆಟ್ಟಗುಡ್ಡಗಳ ಮಡಿಲಿನಲ್ಲಿರುವ ಸಮೃದ್ಧ ಹಳ್ಳಿ ಸಂತೋಷಪುರ ತನ್ನ ಹಸಿರು ಪೈರುಗಳು ಮತ್ತು ಹರಿಯುವ ನದಿಯಿಂದ ಕಂಗೊಳಿಸುತ್ತಿದೆ. ಇಲ್ಲಿನ ಕಥಾನಾಯಕ ಮುಗ್ಧ ರೈತ ಪುಟ್ಟಣ್ಣ ತನ್ನ ಪ್ರೀತಿಯ ಹಸು ಲಕ್ಷ್ಮಿಯ ಹಾಲನ್ನು ನಂಬಿ ಜೀವನ ಮಾಡುತ್ತಿದ್ದಾನೆ. ಈತನಿಗೆ ಊಟ ಎಂದರೆ ಪಂಚಪ್ರಾಣ. ಆದರೆ ಇವನ ಅತಿರೇಕದ ಆಸೆಗಳನ್ನು ಮತ್ತು ಸೋಮಾರಿತನವನ್ನು ಹೆಂಡತಿ ಮಲ್ಲಮ್ಮ ತನ್ನ ಲಟ್ಟಣಿಗೆಯ ಪೆಟ್ಟಿನಿಂದಲೇ ಹದ್ದುಬಸ್ತಿನಲ್ಲಿಡುತ್ತಾಳೆ. ಇವರ ಪುಟ್ಟ ಸಂಸಾರ ಹಸುವಿನ ಹಾಲಿನಷ್ಟೇ ಹಸನಾಗಿ ಸಾಗುತ್ತಿದೆ. ಏನ್ರಿ ಇದು? ಸೂರ್ಯ ನೆತ್ತಿಗ್ ಬಂದಿದ್ದಾನೆ, ಇನ್ನೂ ಮಲಗಿದೀರಾ? ಎದ್ದು ಆ ಲಕ್ಷ್ಮಿಯ ಹಾಲು ಕರೆದ್ರೆ ತಾನೇ ವ್ಯಾಪಾರ ಆಗೋದು. ಮನೇಲಿ ಕುಡಿಯೋಕೆ ಗಂಜಿನೂ ಇಲ್ಲ, ತಿನ್ನೋಕೆ ರೊಟ್ಟಿನೂ ಇಲ್ಲ. ಅಯ್ಯೋ ಮಲ್ಲಮ್ಮ, ಕನಸಲ್ಲಿ ತಟ್ಟೆ ತುಂಬಾ ಬಿಸಿ ಬಿಸಿ ತುಪ್ಪದ ದೋಸೆ ತಿಂತಿದ್ದೆ ಕಣೆ. ಸರಿಯಾಗಿ ಚಟ್ನಿ ಹಾಕೋ ಅಷ್ಟರಲ್ಲಿ ನೀನು ಎಪ್ಸ್ಬಿಟ್ಟೆ. ಈಗ ನೋಡು, ಹೊಟ್ಟೆ ಒಳಗಡೆ ಇಲಿಗಳು ಕುಸ್ತಿ ಆಡ್ತಿವೆ. ನಿಮ್ಮ ದೋಸೆಗೇನು ಕಡಿಮೆ ಇಲ್ಲ. ಎದ್ದೇಳಿ ಮೊದ್ಲು. ನೀವ್ ಹೀಗೆ ಸೋಮಾರಿಯಾಗಿ ಮಲಗಿದ್ರೆ ಆ ಸಾಹುಕಾರ ಗುಂಡಣ್ಣನ್ಗೆ ಕೊಡಬೇಕಿರೋ ಸಾಲ ತೀರ್ಸೋದ್ ಹೇಗೆ? ಅವನು ಯಾವತ್ತು ಬಂದು ನಮ್ಮ ಲಕ್ಷ್ಮಿನ ಎತ್ಕೊಂಡೋಗ್ತಾನೋ ಅಂತ ನನಗ್ ಭಯ ಆಗ್ತಿದೆ. ನೀನೇನು ಯೋಚನೆ ಮಾಡ್ಬೇಡ ಮಲ್ಲಮ್ಮ, ಈ ಪುಟ್ಟಣ್ಣನಿಗೆ ಯಾವುದಾದ್ರೂ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ಈಗ ಸದ್ಯಕ್ಕೆ ಆ ಹಳೆಯ ರೊಟ್ಟಿ ಇದ್ರೆ ಸ್ವಲ್ಪ ಕೊಡು, ಬ್ಯಾಟ್ರಿ ಚಾರ್ಜ್ ಮಾಡ್ಕೋಬೇಕು. ನೋಡಿದ್ರ ವೀಕ್ಷಕರೇ, ಸಾಲದ ಗಂಭೀರ ವಿಷಯ ನಡೀತಿದ್ರೂ ನಮ್ಮ ಪುಟ್ಟಣ್ಣನಿಗೆ ಹೊಟ್ಟೆ ತುಂಬಿಸ್ಕೊಳ್ಳೋದೇ ದೊಡ್ಡ ಸಾಹಸ. ಮಲ್ಲಮ್ಮನಿಗೆ ಸಾಲದ ಚಿಂತೆ ಆದ್ರೆ ಇವನಿಗೆ ಹಳೇ ರೊಟ್ಟಿ ಮೇಲೆ ಆಸೆ. ನೋಡಿದ್ರ ವೀಕ್ಷಕರೇ, ಮಲ್ಲಮ್ಮನ ಬೈಗುಳಕ್ಕೆ ಹೆದರಿ ನಮ್ಮ ಪುಟ್ಟಣ್ಣ ಕೊನೆಗೂ ಹಾಲ್ ಕರಿಯಕ್ಕೆ ಕೂತಿದ್ದಾನೆ. ಆದ್ರೆ ಇವನು ಹಾಲ್ ಕರಿಯೋ ಶೈಲಿ ನೋಡಿದ್ರೆ ಹಸುವಿನ ಹತ್ರ ಹಾಲ್ ಕೇಳ್ತಿದಾನೋ ಅಥವಾ ಇಬ್ಬರೂ ಸೇರಿ ಯಾವುದೋ ಮೀಟಿಂಗ್ ಮಾಡ್ತಿದಾರೋ ಅಂತ ಅನುಮಾನ ಬರುತ್ತೆ. ಲಕ್ಷ್ಮೀ, ಸ್ವಲ್ಪ ಸಹಕರಿಸು ತಾಯಿ. ನೀನ್ ಬೇಗ ಹಾಲ್ ಕೊಟ್ರೆ ನನಗೂ ಇಲ್ಲಿಂದ ಮುಕ್ತಿ, ನಿನಗೂ ಮುಕ್ತಿ. ಮಲ್ಲಮ್ಮ ಬರೋಷ್ಟರಲ್ಲಿ ಬಕೆಟ್ ತುಂಬಿಸ್ಬಿಟ್ಟಣ. ಆಮೇಲೆ ನೀನು ಕಾಡಲ್ಲಿ ಆರಾಮಾಗಿ ಮೇಯಬಹುದು, ನಾನು ಮಲಗಬಹುದು. ನಡಿ ನಡಿ, ಬೇಗ ಮುಗ್ಸೋಣ. ಹೀಗೆ ಹೇಗೋ ಮಾಡಿ ಬಕೆಟ್ ತುಂಬಿಸಿದ ಪುಟ್ಟಣ್ಣ ಈಗ ಲಕ್ಷ್ಮಿಯನ್ನ ಕರ್ಕೊಂಡು ಕಾಡಿನ ಕಡೆಗೆ ಹೆಜ್ಜೆ ಹಾಕ್ತಿದ್ದಾನೆ. ಇವನಿಗೆ ಕಾಡಿಗೆ ಹೋಗೋದು ಹಸು ಮೇಯ್ಸೋಕಲ್ಲ, ಮಲ್ಲಮ್ಮನ ಕಣ್ಣಿಂದ ತಪ್ಪಿಸ್ಕೊಂಡು ಒಂದೊಳ್ಳೆ ಕುಂಭಕರ್ಣ ನಿದ್ರೆ ಹೊಡೆಯೋಕೆ. ಇವನೇ ನೋಡಿ ಸಾಹುಕಾರ ಗುಂಡಣ್ಣ. ಊರಿಗೆಲ್ಲ ಸಾಲ ಕೊಡೋ ಸಾಹುಕಾರ ಅನ್ನೋದಕ್ಕಿಂತ ಜನರ ನೆಮ್ಮದಿ ಕೆಡಿಸೋ ಮಾಂತ್ರಿಕ ಅಂದ್ರೆ ಸಾಟಿ ಇಲ್ಲ. ಇವನ ಹತ್ರ ಇರೋದು ಬರೀ ದುಡ್ಡಲ್ಲ, ಕುತಂತ್ರದ ಬುದ್ಧಿ ಕೂಡ. ನೋಡಿ ತನ್ನ ಆಳುಗಳ ಹತ್ರ ಹೇಗೆ ದರ್ಪ ತೋರಿಸ್ತಿದ್ದಾನೆ ಅಂತ. ಲೈ, ಸರಿಯಾಗಿ ಕೆಲಸ ಮಾಡ್ರೋ ದಡ್ರೆ. ಆ ಪುಟ್ಟಣ್ಣನ ಹತ್ರ ಹೋಗಿ ಸಾಲದ ವಿಷಯ ನೆನಪು ಮಾಡಿ ಬಂದ್ರ ಅವನು ಹಂಗೆ ಸಾಲ ತೀರ್ಸೋ ಆಸಾಮಿಯಲ್ಲ. ನಾನು ಕಾಡಿನ ಕಡೆಗೆ ಹೊರಡ್ತೀನಿ. ಅವನ ಲಕ್ಷ್ಮಿ ಹಸು ಇವತ್ತು ಸಂಜೆ ನನ್ನ ಕೊಟ್ಟಿಗೆಯಲ್ಲಿರ್ಬೇಕು. ನೋಡಿದ್ರ ವೀಕ್ಷಕರೇ, ಗುಂಡಣ್ಣನ ಕುತಂತ್ರ ಅಂದ್ರೆ ಹೀಗೆ. ತನ್ನ ಕೊಟ್ಟಿಗೆ ತುಂಬಿಸ್ಕೊಳ್ಳೋಕೆ ಎಂಥ ಮಾಸ್ಟರ್ ಪ್ಲಾನ್ ಮಾಡಿದಾನೆ ನೋಡಿ. ಇತ್ತ ನಮ್ಮ ಪುಟ್ಟಣ್ಣ ಯಾವುದೋ ಕನಸಿನ ಲೋಕದಲ್ಲಿ ತೇಲ್ತಿದ್ದಾನೆ. ಅತ್ತ ಗುಂಡಣ್ಣ ಕಾಲನ ಗಡಿಯಾರ ಹಿಡಿದು ಇವನ ನೆಮ್ಮದಿ ಕೆಡಿಸೋಕೆ ಹತ್ತಿರ ಬರ್ತಿದ್ದಾನೆ. ಈ ಕುತಂತ್ರದ ಮುಂದೆ ಪುಟ್ಟಣ್ಣನ ಮುಗ್ಧತೆ ಗೆಲ್ಲುತ್ತಾ ಅಥವಾ ಲಕ್ಷ್ಮೀ ಹಸು ಗುಂಡಣ್ಣನ ಪಾಲಾಗುತ್ತಾ? ಮುಂದಿನ ದೃಶ್ಯ ಇನ್ನೂ ಮಜವಾಗಿದೆ, ನೀವೇ ನೋಡಿ. ಅಯ್ಯಯ್ಯೋ, ಇದೇನಿದು ಅದೃಷ್ಟ! ಈ ಮಂತ್ರದ ಗಡಿಯಾರ ಇಲ್ಲಿ ಹೇಗ್ ಬಂತು? ಇದನ್ನ ಯಾರಾದ್ರೂ ಮುಟ್ಟಿದ್ರೆ ಅವರು ಕೋಟ್ಯಾಧಿಪತಿ ಆಗೋದು ಗ್ಯಾರಂಟಿ ಅಲ್ವಾ? ಅರ್ರೇ ಸಾವುಕಾರ್ರೆ, ನೀವೇನಿಲ್ಲಿ? ಇದೇನಿದು ನಿಮ್ ಕೈಯಲ್ಲೇನೋ ಮಿಂಚ್ತಾ ಇದೆಯಲ್ಲ? ರೇ ಪುಟ್ಟಣ್ಣ, ನೀನ್ ಇಲ್ಲೇ ಇದ್ದೀಯಾ? ನೋಡು ಈ ಚಮತ್ಕಾರವನ್ನ. ಇದು ನನ್ನ ಮುತ್ತಜ್ಜನ ಕಾಲದ ಅಕ್ಷಯ ಗಡಿಯಾರ. ಇದು ಬರೀ ಟೈಮ್ ತೋರ್ಸಲ್ಲಪ್ಪ, ನೀನ್ ಏನ್ ಕೇಳ್ತೀಯೋ ಅದನ್ನ ನಿನ್ ಮುಂದೆ ತಂದು ಕೊಡುತ್ತೆ. ನಾನ್ ಇದನ್ನೇ ಹುಡುಕೊಂಡು ಬರ್ತಿದ್ದೆ. ಏನು? ಕೇಳಿದ್ದನ್ನೆಲ್ಲ ಕೊಡುತ್ತಾ? ಅಂದ್ರೆ ನನಗೆ ಬಿಸಿ ಬಿಸಿ ಮಸಾಲೆ ದೋಸೆ ಬೇಕು ಅಂದ್ರೆ ಇದು ಕೊಡುತ್ತಾ ಸಾವುಕಾರ್ರೆ? ದೋಸೆ ಏನು, ಮೈಸೂರು ಪಾಕ್ ಬೇಕಿದ್ರೂ ಕೊಡುತ್ತೆ. ಆದ್ರೆ ಒಂದು ಕಂಡೀಷನ್, ಈ ಗಡಿಯಾರ ನಿನಗ್ ಬೇಕಾದ್ರೆ
ಇದಕ್ಕೆ ಪ್ರತಿಯಾಗಿ ನೀನು ನಿನ್ನ ಅತ್ಯಂತ ಪ್ರೀತಿಯ ವಸ್ತುವನ್ನ ಕೊಡಬೇಕು. ಅಂದಾಗ ಮಾತ್ರ ಈ ಮಂತ್ರ ಕೆಲಸ ಮಾಡುತ್ತೆ. ನಿನ್ನತ್ರ ಆ ಲಕ್ಷ್ಮಿ ಹಸು ಇದೆಯಲ್ಲ, ಅದನ್ನ ನನಗೆ ಕೊಟ್ಬಿಡು. ಈ ಮಾಂತ್ರಿಕ ಗಡಿಯಾರ ನಿನ್ನದಾಗತ್ತೆ. ನೋಡಿದ್ರ ವೀಕ್ಷಕರೇ, ಆ ಧೂರ್ತ ಗುಂಡಣ್ಣ ಹೇಗೆ ಸುಳ್ಳು ಹೇಳಿ ಕೆಟ್ಟು ಹೋದ ಗಡಿಯಾರ ಕೊಟ್ಟು ನಮ್ಮ ಮುಗ್ಧ ಲಕ್ಷ್ಮಿನ ಕರ್ಕೊಂಡು ಹೋದ ಅಂತ. ಇತ್ತ ನಮ್ಮ ಪುಟ್ಟಣ್ಣ ಆ ಗಡಿಯಾರ ಮಂತ್ರ ಮಾಡತ್ತೆ ಅಂತ ನಂಬಿ ಕುಣಿತಾ ಮನೆಗೆ ಹೋಗ್ತಿದ್ದಾನೆ. ಆದ್ರೆ ಅಸಲಿ ಮಂತ್ರ ಕಾದಿರೋದು ಮನೆಯಲ್ಲಿ. ಗಡಿಯಾರ ಮಂತ್ರ ಮಾಡತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಮಲ್ಲಮ್ಮನ ಲಟ್ಟಣಿಗೆ ಮಾತ್ರ ಇವನ ಬೆನ್ನ ಮೇಲೆ ಖಂಡಿತ ಮಂತ್ರ ಮಾಡತ್ತೆ. ಬನ್ನಿ ನೋಡೋಣ ಮುಂದೇನಾಗತ್ತೆ ಅಂತ. ಇಲ್ಲಿ ನೋಡಿ, ನಮ್ಮ ಮಲ್ಲಮ್ಮ ಮನೆಯ ಮುಂದೆ ಗುಡಿಸ್ತಾ ಏನೋ ಯೋಚನೆ ಮಾಡ್ತಿದ್ದಾಳೆ. ಸಂಜೆ ಆಗ್ತಾ ಬಂತು, ಇನ್ನೂ ಹಸು ಕರ್ಕೊಂಡು ಪುಟ್ಟಣ್ಣ ಯಾಕೆ ಬಂದಿಲ್ಲ ಅಂತ ಅವಳಿಗೆ ಸಿಟ್ಟೇರ್ತಾ ಇದೆ. ಅಷ್ಟ್ರಲ್ಲೇ ದೂರದಿಂದ ಪುಟ್ಟಣ್ಣ ಬರ್ತಿರೋದು ಅವಳಿಗೆ ಕಾಣಿಸುತ್ತೆ. ಆದ್ರೆ ಅದೆಂತ ಆಶ್ಚರ್ಯ, ಪುಟ್ಟಣ್ಣನ ಜೊತೆ ಲಕ್ಷ್ಮಿ ಇಲ್ಲ, ಬದಲಾಗಿ ಅವನ ಕೈಯಲ್ಲಿ ಯಾವುದೋ ಮಿಂಚುತ್ತಿರೋ ವಸ್ತು ಇದೆ. ಈಗ ಮಲ್ಲಮ್ಮನ ರೌದ್ರಾವತಾರ ಶುರುವಾಗೋ ಸಮಯ. ಏನ್ರೀ, ಎಲ್ಲಿ ನಮ್ ಲಕ್ಷ್ಮಿ? ಹಸು ಇಲ್ದೆ ಬರಿಗೈಲಿ ಬರ್ತಿದ್ದೀರಲ್ಲ? ಕಾಡಲ್ಲೇ ಬಿಟ್ಟು ಬಂದ್ರೋ ಅಥವಾ ಯಾವ್ದಾದ್ರೂ ಹುಲಿ ಎತ್ಕೊಂಡು ಹೋಯ್ತೋ? ಅಯ್ಯೋ ಮಲ್ಲಮ್ಮ, ನೀ ಯಾವಾಗ್ಲೂ ಇಷ್ಟೆ. ಆ ಹಳೇ ಹಸುವಿನ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ? ಇವತ್ ನೋಡು, ಈ ಪುಟ್ಟಣ್ಣ ಎಂತಹ ಅದೃಷ್ಟ ತಂದಿದ್ದಾನೆ ಅಂತ. ಇದು ಅಕ್ಷಯ ಗಡಿಯಾರ. ಇದು ನಮ್ಮ ಹತ್ರ ಇದ್ರೆ ನಮಗೆ ಹಸುನೂ ಬೇಡ, ಹಾಲೂ ಬೇಡ. ಗಡಿಯಾರನ? ಲಕ್ಷ್ಮಿನ ಕೊಟ್ಟು ಈ ಕೆಟ್ಟೋದ್ ಗಡಿಯಾರ ತಂದಿದ್ದೀರಾ? ಇದೇನಾ ನಿಮ್ ಬುದ್ಧಿವಂತಿಕೆ? ಈ ಗಡಿಯಾರದಲ್ಲಿ ಮುಳ್ಳೇ ಇಲ್ಲ, ಇದು ಏನ್ ಕೊಡತ್ತೆ ನಿಮ್ಗೆ? ತಡಿ ಮಲ್ಲಮ್ಮ, ಅವಸರ ಪಡಬೇಡ. ಸಾಹುಕಾರ ಗುಂಡಣ್ಣನೇ ಹೇಳಿದ್ದಾನೆ ಇದು ಮಂತ್ರದ ಗಡಿಯಾರ ಅಂತ. ಈಗ ನೋಡು, ನಾನಿದಕ್ಕೆ ಒಂದು ಆರ್ಡರ್ ಮಾಡ್ತೀನಿ. ಹೇ ಮಾಂತ್ರಿಕ ಗಡಿಯಾರವೇ, ಈ ಮಲ್ಲಮ್ಮನಿಗೆ ಒಂದು ತಟ್ಟೆ ತುಂಬಾ ಬಿಸಿ ಬಿಸಿ ದೋಸೆ ಕೊಡು ನೋಡೋಣ. ಏನ್ರೀ, ತಮಾಷೆ ಮಾಡ್ತಿದ್ದೀರಾ? ದೋಸೆ ಬರುತ್ತೆ ಅಂತ ಈ ಕೆಟ್ಟ ಗಡಿಯಾರ ಹಿಡ್ಕೊಂಡು ನಿಂತಿದ್ದೀರಲ್ಲ, ನಿಮಗೆ ಅರಿವಿದೆಯಾ? ಆ ಗುಂಡಣ್ಣ ನಮಗೆ ಮಂಕು ಬೂದಿ ಎರಚಿ ನಮ್ಮ ಲಕ್ಷ್ಮಿನ ಎತ್ಕೊಂಡೋಗಿದ್ದಾನೆ. ಬಡಿಗೈಲಿ ನಿಂತಿರೋ ನಿಮ್ಮನ್ನ ನೋಡಿದ್ರೆ ನನಗೆ ದೋಸೆ ಅಲ್ಲ, ಮೈಯೆಲ್ಲ ಉರಿ ಹತ್ತಿದೆ. ನಿಲ್ಲಿ, ಇವತ್ತು ನಿಮಗೆ ಆ ಗಡಿಯಾರದಲ್ಲೇ ದೋಸೆ ಮಾಡ್ತೀನಿ. ನೋಡಿದ್ರಾ ನಮ್ಮ ಪುಟ್ಟಣ್ಣ ಎಷ್ಟು ಬೇಗ ಮೋಸ ಹೋಗ್ಬಿಟ್ಟ ಅಂತ? ಪಾಪ, ದೋಸೆ ಆಸೆಗೆ ಬಿದ್ದು ಕೈಯಲ್ಲಿದ್ದ ಹಸುವನ್ನೂ ಕಳ್ಕೊಂಡ. ರಾತ್ರಿ ಪೂರ್ತಿ ನಿದ್ದೆ ಮಾಡ್ದ ಮಲ್ಲಮ್ಮ ಬೆಳಗ್ಗೆ ಹೊತ್ತಿಗೆ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದ್ದಾಳೆ. ಪುಟ್ಟಣ್ಣನಿಗೆ ಈ ಪ್ಲಾನ್ ಹೇಳ್ಕೊಟ್ಟು ಗುಂಡಣ್ಣನಿಗೆ ಸರಿಯಾದ ಪಾಠ ಕಲಿಸೋಕೆ ಸಿದ್ಧವಾಗಿದ್ದಾಳೆ. ಈ ಪ್ಲಾನ್ ವರ್ಕ್ ಆಗುತ್ತಾ ಅಥವಾ ಪುಟ್ಟಣ್ಣ ಮತ್ತೆ ಯಾವ್ದಾದ್ರೂ ಎಡವಟ್ಟು ಮಾಡ್ತಾನಾ ಅಂತ ನೋಡೋಣ ಬನ್ನಿ. ನೋಡಿ, ಈಗ ಹೋಗಿ ಆ ಗುಂಡಣ್ಣನ ಎದುರು ಚೆನ್ನಾಗಿ ನಾಟಕ ಆಡಿ ಈ ಗಡಿಯಾರದಿಂದ ದೋಸೆ ಬಂತು ಅಂತ ಊರಿಡಿ ಕೇಳೋ ಹಾಗೆ ಬೊಬ್ಬೆ ಹೊಡಿಬೇಕು. ಅವನು ವಾಪಸ್ ಕೇಳಿದ್ರೆ ಕೊಡಬೇಡಿ, ಅವನು ಕಾಡಿ ಬೇಡಿ ಹಣ ಕೊಟ್ಟ ಮೇಲೇನೆ ಕೊಡಬೇಕು. ಅರ್ಥ ಆಯ್ತಾ? ಅಯ್ಯೋ ಮಲ್ಲಮ್ಮ, ನೀನ್ ಚಿಂತೆ ಮಾಡಬೇಡಿ. ಇವತ್ತು ಈ ಪುಟ್ಟಣ್ಣನ ಅಸಲಿ ಆಟಕ್ಕೆ ಗುಂಡಣ್ಣ ಮಣ್ಣು ಮುಕ್ಕೋದು ಗ್ಯಾರಂಟಿ. ನಾನು ಹೊರಟೆ. ನೋಡೋಣ ಬನ್ನಿ ನಮ್ಮ ಪುಟ್ಟಣ್ಣನ ಪ್ಲಾನ್ ಹೇಗ್ ವರ್ಕ್ ಆಗ್ತಿದೆ ಅಂತ. ಇಡೀ ಊರ್ನಲ್ಲಿ ಈಗ ಒಂದೇ ಸುದ್ದಿ, ಅದು ಪುಟ್ಟಣ್ಣನ ಮಾಂತ್ರಿಕ ಗಡಿಯಾರ. ಜನರೆಲ್ಲ ಗುಂಪಾಗಿ ಇದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ. ಗುಂಡಣ್ಣನ ಕಿವಿಗೆ ಈ ಸುದ್ದಿ ಬೀಳೋಕೆ ಜಾಸ್ತಿ ಹೊತ್ತು ಬೇಕಾಗಿಲ್ಲ. ಅರೇ ಸೋಮಣ್ಣ, ನಿನಗ್ ಗೊತ್ತಾ, ಈ ಗಡಿಯಾರ ಸಾಧಾರಣದ್ದಲ್ಲ ಕಣೋ. ಇವತ್ತು ಬೆಳಗ್ಗೆ ಬಿಸಿ ಕಾಫಿ ಕೊಡು ಅಂದೆ, ಅಷ್ಟೇ ಎದುರುಗಡೆ ಆವಿ ಬರೋ ಕಾಫಿ ರೆಡಿ. ನನಗಂತೂ ನಂಬೋಕಾಗ್ತಿಲ್ಲ. ಹೌದಾ ಪುಟ್ಟಣ್ಣ? ಅದಕ್ಕೆ ಅಲ್ವಾ ಊರಿಡೀ ಜನ ಮಾತಾಡ್ತಿರೋದು ಪುಟ್ಟಣ್ಣನ ಹತ್ರ ಈಗ ಕುಬೇರನ ಗಡಿಯಾರ ಇದೆ ಅಂತ. ಜನರೆಲ್ಲ ಮಾತಾಡ್ಕೊಳ್ಳೋದನ್ನ ಕೇಳಿ ಗುಂಡಣ್ಣನಿಗೆ ತಡೆದುಕೊಳ್ಳಕ್ಕಾಗ್ಲಿಲ್ಲ. ಮಂತ್ರದ ಗಡಿಯಾರ ಕೈ ತಪ್ಪಿ ಹೋಯ್ತಲ್ಲ ಅಂತ ಗಾಬರಿಯಾಗಿ ತನ್ನ ಕೊಟ್ಟಿಗೆಯಲ್ಲಿದ್ದ ಲಕ್ಷ್ಮಿನ ಎತ್ಕೊಂಡು ಓಡೋಡಿ ಪುಟ್ಟಣ್ಣನ ಮನೆಗೆ ಬರ್ತಿದ್ದಾನೆ. ಈಗ ನೋಡಿ ಅಸಲಿ ತಮಾಷೆ. ಪುಟ್ಟಣ್ಣ, ಮಲ್ಲಮ್ಮ, ನನ್ನಿಂದ ದೊಡ್ಡ ತಪ್ಪಾಗ್ಬಿಟ್ಟಿದೆ. ಆ ಗಡಿಯಾರ ನಿಮ್ಗೇನ್ ಗೊತ್ತು? ಅದು ನನ್ನ ತಾತನ ಕಾಲದ್ದು. ತಗೊಳ್ಳಿ ನಿಮ್ಮ ಲಕ್ಷ್ಮಿನ ವಾಪಸ್ಸು, ಜೊತೆಗೆ ಈ ಹಣದ ಚೀಲನೂ ಇಟ್ಕೊಳ್ಳಿ. ಆ ಗಡಿಯಾರನ ನನಗೆ ವಾಪಸ್ ಕೊಟ್ಬಿಡಿ, ಪುಣ್ಯ ಬರುತ್ತೆ.
ಅಯ್ಯೋ ಸಾವುಕಾರ್ರೆ, ಅಷ್ಟೊಂದ್ ಯಾಕೆ ಬೇಡ್ಕೊಳ್ತೀರಾ? ನಮ್ಗೆ ಆ ಗಡಿಯಾರಕ್ಕಿಂತ ನಮ್ ಲಕ್ಷ್ಮಿನೇ ಮುಖ್ಯ. ತಗೊಳ್ಳಿ ನಿಮ್ ಗಡಿಯಾರ, ನಮಗ್ ನಮ್ ಹಸು ಕೊಟ್ಬಿಡಿ. ಹೇ ಮಾಂತ್ರಿಕ ಗಡಿಯಾರವೇ, ಈ ಪುಟ್ಟಣ್ಣನಿಗೆ ಕಾಫಿ ಬೋಂಡಾ ಕೊಟ್ಟ ಹಾಗೆ ನನಗೆ ಒಂದು ಚೀಲ ತುಂಬಾ ಚಿನ್ನದ ನಾಣ್ಯಗಳನ್ನ ಕೊಡು. ಬೇಗ ಕೊಡು. 1, 2, 3. ಅಯ್ಯಯ್ಯೋ, ಇದೇನಿದು? ಒಂದ್ ನಾಣ್ಯನೂ ಬರ್ತಿಲ್ವಲ್ಲ, ಮುಳ್ಳು ಅಲುಗಾಡ್ತಿಲ್ಲ. ಅಂದ್ರೆ ಆ ಪುಟ್ಟಣ್ಣ ಮತ್ತು ಮಲ್ಲಮ್ಮ ಸೇರಿ ನನಗೆ ದೊಡ್ಡ ನಾಮ ಹಾಕಿದಾರಾ? ಮೋಸ, ಇದು ಮೋಸ. ನೋಡಿದ್ರ ವೀಕ್ಷಕರೇ, ಅತಿ ಆಸೆ ಪಟ್ಟ ಗುಂಡಣ್ಣನಿಗೆ ಗಡಿಯಾರವೂ ಸಿಗಲಿಲ್ಲ, ಲಕ್ಷ್ಮೀನೂ ಹೋಯ್ತು, ಹಣನೂ ಹೋಯ್ತು. ಆದ್ರೆ ನಮ್ಮ ಮಲ್ಲಮ್ಮ ಮತ್ತು ಪುಟ್ಟಣ್ಣ ಈಗ ಹಸು ಮತ್ತು ಹಣದ ಜೊತೆ ಆರಾಮವಾಗಿದ್ದಾರೆ. ಅದಕ್ಕೆ ಹೇಳೋದು, ಬೇರೆಯವರಿಗೆ ಮೋಸ ಮಾಡೋಕ್ ಹೋದ್ರೆ ನಮಗೆ ಮೋಸ ಆಗುತ್ತೆ ಅಂತ. ಈ ಕಥೆ ನಿಮ್ಗೆ ಇಷ್ಟ ಆಗಿದ್ರೆ ಈಗ್ಲೇ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡಿ ತಿಳಿಸಿ. ಮರೆಯದೆ ನಮ್ಮ ಸ್ಟೋರಿ ಬ್ಲೂಮ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.